ವಿಯೆಟ್ನಾಂ ಅರ್ಲಿ ಅಂತ ಹೇಳ್ತಾರೆ. ವಿಯೆಟ್ನಾಂ ಅರ್ಲಿ ಹಲಸು. ಹಲಸು ಹೌದು. ಅದು 3 ವರ್ಷಕ್ಕೇನೆ ನಮಗೆ ಅದರಿಂದ ನಾವು ಫಲ ತಗೊಳ್ಬಹುದು. ಆಕ್ಚುಲಿ ಯಾವುದು ಬೇರೆ ಯಾವುದೇ ಗಿಡ ಇಲ್ಲದೆ ಇದ್ರೆ 1 ಎಕರೆಗೆ 300 ಗಿಡ ಹಿಡಿಯುತ್ತೆ. ಅದು ನೆರಳಿನಲ್ಲೂ ಬೆಳಿತಾರೆ, ಈ ತರ ಓಪನ್ ಲ್ಯಾಂಡ್ ಅಲ್ಲೂ ಬೆಳಿತಾರೆ. ಸೊ ಮೆಜಾರಿಟಿ ನಾನು ನೋಡಿರೋದು ಈ ತೆಂಗಿನ ಮರಗಳ ನೆರಳಿನಲ್ಲಿ ಬೆಳಿತಾರೆ. ಬೂದಿ ಬದಲಿಗೆ ಇಜ್ಜಿಲು ಸಿಗುತ್ತೆ, ಜೈವಿಕ ಇದ್ದಿಲು. ಅದನ್ನ ಮತ್ತೆ ಚಾರ್ಜ್ ಮಾಡಿ ನಾವು ಭೂಮಿಗೆ ಸೇರಿಸ್ತಾ ಇರ್ತೀವಿ. ಕರ್ಟ ಮಾಡಿದ್ರೆ ಕರ್ಟನೆ ಮಾಡ್ಬೇಕು, ಎಡಂಬಟ್ಟೆ ಮಾಡಿದ್ರೆ ಎಡಂಬಟ್ಟೆನೆ ಮಾಡ್ಬೇಕು, ಅಥವಾ ಸಿಪ್ಪೆ ಮಟ್ಟೆ ಆದ್ರೆ ಸಿಪ್ಪೆ ಮಟ್ಟೆ, ಅಥವಾ ಮರದ ಕಡ್ಡಿಗಳಾದ್ರೆ ಮರದ ಕಡ್ಡಿ ಅದು ಮಾತ್ರನೇ ಹಾಕ್ಬೇಕು. ಈಗ ಇದು ಡ್ರಮ್ ರೆಡಿ ಆಗಿದೆ, ಇದಕ್ಕೆ ಮುಚ್ಚಳ ಮುಚ್ಚಿ ಫೈರ್ ಮಾಡೋದು. ಬ್ಯಾಕ್ಟೀರಿಯಾಗಳಿಗೆ ಕತ್ಲೆ ಬೇಕು, ಹೌದು. ಎರಡನೇದು ಗಾಳಿ ಬೇಕು. ಮೂರನೇದು ತೇವಾಂಶ ಬೇಕು. ಮಿತ್ರರೇ, ನಾವು ಈಗ ಚಂದ್ರಶೇಖರಯ್ಯವರ ತೋಟದ ಈ ಭಾಗದಲ್ಲಿ ಬಂದಿದ್ದೀವಿ. ಸೊ ಇದು ಇಲ್ಲಿ ನಾವು ಈಗ ಇರೋ ಜಾಗದಲ್ಲಿ ಹಳೆ ತೆಂಗಿನ ತೋಟ ಮಾತ್ರ ಇದೆ, ತೆಂಗಿನ ಮರಗಳಿದೆ. ಮತ್ತು ಈಗ ಮುಖ್ಯ ಬೆಳೆಯಾಗಿ ಈಗ ಇಲ್ಲಿ ವಿಯೆಟ್ನಾಂ ಹಲಸು ಅನ್ನೋ ಒಂದು ಹಲಸಿನ ಗಿಡನ ಹಾಕೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸರ್, ಇಲ್ಲಿ ಮುಖ್ಯವಾಗಿ ಈಗ ಹಲಸನ್ನು ಬೆಳಿಬೇಕು ಅಂತ ಯಾಕೆ ಆಲೋಚನೆ ಬಂತು, ಮತ್ತು ಈ ಇದನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಇದರ ಉದ್ದೇಶಗಳೇನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡ್ರಿ. ಸರ್, ಇದು ಒಂದು 2 ಎಕರೆ ಪ್ರದೇಶ. ಇದು ಇಲ್ಲಿ ನಾವು 30x30 ಈ ಥರ ಏನು ತೆಂಗಿನ ಗಿಡಗಳೇನು ಹಾಕಿರಲಿಲ್ಲ. ಸೊ ಅಲ್ಲಲ್ಲೇ ಇತ್ತು, ನಾವು ತೊಗೊಂಡಾಗ ಏನಿತ್ತು ಹಾಗೇನೆ. ಮತ್ತು ನಾವು ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಏನು ನಾನು ಮಾಡಕ್ಕೆ ಹೋಗಿಲ್ಲ. ಸೊ ಅದನ್ನೆಲ್ಲ ಉಳಿದಿದ್ದನ್ನೆಲ್ಲ ಒಂದು ಹಂತಕ್ಕೆ ತಂದು ಇವಾಗ ಇದಕ್ಕೆ ಕೈ ಇಟ್ಟಿದ್ದೇನೆ. ಇದು ಉದ್ದೇಶ ಏನು ಅಂತಂದರೆ, ಎಲ್ಲ ಕಡೆನೂ ಬರೀ ಅಡಿಕೆ ತೆಂಗು ಹಾಕ್ಕೊಳ್ಳೋದು ಬೇಡ. ಸೊ ಲೆಟ್ ಮಿ ಹ್ಯಾವ್ ಡೈವರ್ಸಿಟಿ ಆಫ್ ಅದರ್ ಕ್ರಾಪ್ಸ್ ಅಂತ ಹೇಳಿ ಒಂದು ಇದನ್ನ ವಿಯೆಟ್ನಾಂ ಅರ್ಲಿ ಅಂತ ಹೇಳ್ತಾರೆ. ವಿಯೆಟ್ನಾಂ ಅರ್ಲಿ ಹಲಸು. ಹೌದು. ಅದು 3 ವರ್ಷಕ್ಕೇನೆ ನಮಗೆ ಅದರಿಂದ ನಾವು ಫಲ ತಗೊಳ್ಬಹುದು, ನಿರೀಕ್ಷೆ ಮಾಡಬಹುದು. ಮೊದಲನೇ ವರ್ಷನೂ ಬಿಡುತ್ತೆ, ಆದ್ರೆ ಗಿಡ ಭದ್ರ ಆಗ್ಬೇಕು ಅಂತ ಹೇಳಿ ಅದೆಲ್ಲ ಹೂಗಳು ಇದೆಲ್ಲ ತೆಗೆದ್ಬಿಡ್ತೀವಿ. 2ನೇ ವರ್ಷನೂ ಹಾಗೆ ತೆಗಿತೀವಿ, 3ನೇ ವರ್ಷದಿಂದ ಬಿಡುತ್ತೆ. ಇದನ್ನ ಜನರಲಿ ದೇ ಯೂಸ್, ಹಣ್ಣು ಆಗ್ಲಿಕ್ಕೆ ಬಿಡುದಿಲ್ಲ, ಕಾಯಿನಲ್ಲೇನೆ ಅದನ್ನ ತರಕಾರಿ ರೂಪದಲ್ಲಿ ಉಪಯೋಗಿಸ್ತಾರೆ. ಅದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ ಅಂತ ಕೇಳಿದ್ದೀನಿ. ಆಮೇಲೆ ಅದನ್ನ ಈವನ್ ಮೆಡಿಸಿನಲ್ ಪರ್ಪಸ್ಗೆ ಪೌಡರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ವಿಚ್ ಈಸ್ ಯೂಸ್ಫುಲ್ ಫಾರ್ ಡಯಾಬಿಟಿಕ್ ಅಂತ ಹೇಳ್ತಾರೆ. ಸೊ ಯಾವುದೇ ಇರ್ಬೋದು ಕಾರಣ, ಬಟ್ ದರ್ ಇಸ್ ಅ ಡಿಮ್ಯಾಂಡ್ ಫಾರ್ ದಿಸ್ ಅಂತ ತಿಳಿದುಪಟ್ಟಿದ್ದೀನಿ. ಹಾಗಾಗಿ ಇದನ್ನ ಯೂಸ್ ಮಾಡಿ ತರಕಾರಿ ಹಲಸು ಅಂತ ಹೇಳಿ. ಇದು ಯಾವ ಅಂತರ ಇದೆ ಸರ್, ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ? ಸಾಲಿಂದ ಸಾಲಿಗೆ 10 ಅಡಿ, ಗಿಡದಿಂದ ಗಿಡಕ್ಕೆ 15 ಅಡಿ. ಅವರೇ ಹೇಳಿರೋದ, ಅವರು ಗೈಡ್ಲೈನ್ಸ್ ಅವರೇ ಕೊಟ್ಟಿರ್ತಾರೆ. ಅಂಡ್ ಅವರು ಏನೋ ಬೈಬ್ಯಾಕ್ ಅರೇಂಜ್ಮೆಂಟ್ ಇದೆ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಬೇಕು. ಒಟ್ಟು ಇದು 2 ಎಕರೆ ಪೂರ್ತಿ ವಿಯೆಟ್ನಾಂ ಹಲಸೆ ಇದೆಯಾ ಅಥವಾ ಬೇರೆ? ಎಲ್ಲ ವಿಯೆಟ್ನಾಂ. ಮಧ್ಯದಲ್ಲಿ ಕೆಲವು ಮುಂಚೆ ಎಕ್ಸಿಸ್ಟಿಂಗ್ ಮಾವು ಮತ್ತೆ ಸಪೋಟ ಇದ್ದದ್ದನ್ನ ಹಾಗೆ ಯಾವುದನ್ನು ತೆಗೆದಿಲ್ಲ. ಸೊ ಈಗ ಇದರಲ್ಲಿ ಮುಖ್ಯ ಬೆಳೆ ವಿಯೆಟ್ನಾಂ ಹಲಸು. ಎಷ್ಟು ಗಿಡ ಹಿಡಿದಿದೆ ಸರ್? 302 ಎಕರೆನಲ್ಲಿ ಆಕ್ಚುಲಿ ಯಾವುದು ಬೇರೆ ಯಾವುದೇ ಗಿಡ ಇಲ್ಲದೆ ಇದ್ರೆ 1 ಎಕರೆಗೆ 300 ಗಿಡ ಹಿಡಿಯುತ್ತೆ. ಬಟ್ ನಾನು ಇದಕ್ಕೆಲ್ಲ 390 ಗಿಡ ಹಾಕಿದ್ದೀನಿ. ಬಿಕಾಸ್ ಮಧ್ಯದಲ್ಲಿ ತೆಂಗಿದೆ, ಆಮೇಲೆ ನನ್ನ ಸೋಲಾರ್ ಪವರ್ ಪ್ಯಾನಲ್ ಇದೆ, ಸೊ ಅಂಡ್ ದೆನ್ ಮಾವಿದೆ, ಸಪೋಟ ಇದೆ. ಹಾಗಾಗಿ ನಾನು ಅದನ್ನೆಲ್ಲ ನೋಡಿ ವಿಂಗಡಣೆ ಮಾಡಿಕೊಂಡು ಒಟ್ಟು 390 ಗಿಡ ಹಾಕಿದೆ. ವಿಯೆಟ್ನಾಂ ಹಲಸು ಗಿಡಗಳು ಇದೆ. ಇದೀಗ ನಾಟಿ ಮಾಡಿ 3-4 ತಿಂಗಳಾಯ್ತು ಸರ್? ಏಪ್ರಿಲ್ 1-2 ಇದಕ್ಕೆ ನಿರ್ವಹಣೆ ಹೇಗೆ? ಸಾವಯವದಲ್ಲೇ ಮಾಡ್ಬೋದಾ? ಸಾವಯವದಲ್ಲೇ ಮಾಡಬೇಕು. ಸಾವಯವದಲ್ಲಿ ಮಾಡದೇ ಇದ್ರೆ ಅದನ್ನ ತರಕಾರಿಗೆ ಉಪಯೋಗಿಸೋದಿಲ್ಲ ಸರಿ ಅಂತ ಹೇಳ್ತಾರೆ ಅವರು. ಸರಿ. ಸೊ ಸಾವಯವದಲ್ಲೇ ಮಾಡ್ತಾ ಇದ್ದೀವಿ. ಈ ವಿಯೆಟ್ನಾಂ ಹಲಸು ಏಪ್ರಿಲ್ 2ನೇ ತಾರೀಕು ಹಾಕ್ಲಿಕ್ಕೆ ಮುಂಚೆ ಭೂಮಿ ಸಿದ್ಧತೆ ಅಂತ ಲ್ಯಾಂಡ್ ಪ್ರಿಪರೇಷನ್ ನಾನು ಹುರುಳಿ ಚೆಲ್ಲಿ ಕಾಣಿಸುತ್ತೆ. ಹುರುಳಿ ಇದೆ. ಸೊ ಅದನ್ನ ನಾವು ಬ್ರಾಡ್ಕಾಸ್ಟ್ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು, ಬಹಳ ಚೆನ್ನಾಗಿ ಬಂದಿತ್ತು. ಇಲ್ಲಿ ಅಕ್ಕಪಕ್ಕದ ರೈತರು ಹೇಳಿದ್ರು, ಸರ್ ನಾವು
ಬೀಜಕ್ಕೋಸ್ಕರ ಬೆಳೆದ್ರು ಇಷ್ಟು ಚೆನ್ನಾಗಿ ಬರೋದಿಲ್ಲ. ಹೌದು, ಚೆನ್ನಾಗಿ ಬಂದಿದೆ ಸರ್ ಅಂದರು. ಅದ್ರ ಕಾರಣ ಮೇ ಬಿ ಪ್ರೀವಿಯಸ್ 4 years ಹೌದು, ನಾನು ಜಮೀನು ತಗೊಂಡಾಗ್ಲಿಂದನೂ ಅದನ್ನು ಹಾಗೆ ಬಿಟ್ಟು ಏನು ಬೆಳೆ ಮಾಡಿರಲಿಲ್ಲ, ಏನು ಯಾವುದು ಬೆಳೆ ಮಾಡಿರಲಿಲ್ಲ. ಹೌದು. ಸೊ ಹಾಗಾಗಿ ಚೆನ್ನಾಗಿ ಬಂದಿತ್ತು. ವೆರಿ ಗುಡ್. ಸೊ ಅದನ್ನ ಭೂಮಿಗೆ ಮುಚ್ಚಿಗೆ ಮಾಡಿದ್ರಿ, ಮುಚ್ಚಿಗೆ ಮಾಡಿ ಅದ ಇನ್ಸ್ಯೂಟಿಂಗ್ ಅಂತ, ಅದನ್ನ ಭೂಮಿಗೆ ಸೇರಿಸಿ, ಮಣ್ಣಿಗೆ ಸೇರಿಸಿ, ರೋಟಾವೇಟರ್ ಸೇರಿಸಿ, ಹೌದು, ನಂತರ ಭೂಮಿ ಸಿದ್ಧತೆ ಮಾಡಿಕೊಂಡು ಹೌದು ಈಗ ಅಲ್ಲಿಗೆ ಹಲ್ಸ್ ಹಾಕಿದೆ. ಹಲ್ಸ್ ಹಾಕಿದ್ದೇನೆ. ಈಗ ಹಲಸಿನ ಮಧ್ಯದಲ್ಲಿ 10 ಅಡಿ ಗ್ಯಾಪು, 10 ಅಡಿ ಏನ್ ಗ್ಯಾಪ್ ಇದೆ, ಅದರಲ್ಲಿ ಮಧ್ಯದಲ್ಲಿ 6 ಅಡಿ ಮಾತ್ರ ನಾನು ಉಳುಮೆ ಮಾಡಿಸಿದ್ದೀನಿ. ಮಾಡಿಸಿ ರೋಟಾವೇಟರ್ ಮಾಡಿದ್ದೇನೆ. ಸರಿ, ರೋಟಾವೇಟರ್ ಮಾಡಿ ಇಲ್ಲಿ ನಾನು ಅರಿಶಿನ ಹಾಕಿದ್ದೇನೆ. ಓಹೋ, ಅರಿಶಿನ ಹಾಕಿದ್ದೇನೆ. ಸರಿ, ಅದು ಇತ್ತೀಚೆಗೆ ಬಿತ್ತನೆ ಆಗಿದೆಯಾ? ಈಗ ಬಿತ್ತನೆ ಆಗಿ 1 ವಾರ ಕೂಡ ಆಗಿಲ್ಲ. ಎಷ್ಟು ಸಾಲು ಬಂದಿದೆ ಸರ್ ಅರಿಶಿನ ಸಾಲು? ಸೊ ಇದು ಆಕ್ಚುಲಿ ನಾನು 3 ಸಾಲು ಮಾಡ್ಬೇಕಂತಿದ್ದೆ. ಸರಿ ಸರಿ, ಅಂತರ ಸ್ವಲ್ಪ ಜಾಸ್ತಿ ಕೊಟ್ಟು ಮಾಡೋಣ ಅಂತ ಹೇಳಿ. ಹೌದು, ನಾನು ಇದನ್ನ ಮಾಡುವಾಗ ಟೈಮ್ನಲ್ಲಿ ಬೆಂಗಳೂರಿನಲ್ಲಿದ್ದೆ. ಹೌದು, ನಮ್ಮ ಮಹದೇವ ಸ್ವಾಮಿ ಅವ್ರಿಗೆ ಇನ್ಚಾರ್ಜ್ ಬಿಟ್ಟು ಹೋಗಿದ್ದೆ. ಅವರು 4 ಸಾಲು ಮಾಡಿದ್ದಾರೆ. ಸೊ ಸ್ವಲ್ಪ ಹತ್ರ ಆಯ್ತು ಅಂತ ನನ್ನ ಭಾವನೆ. ಸರಿ ಸರಿ. ಸೊ ನನ್ನ ಕ್ಯಾಲ್ಕುಲೇಷನ್ ಇದ್ದಿದ್ದು 3 ಸಾಲು. ಸೊ ದಟ್ ಅಟ್ಲೀಸ್ಟ್ ಒಂದೊಂದು ಇದಕ್ಕೆ 2 ಅಡಿ 2.25 ಅಡಿ ಅಂತರ ಇರ್ಬೇಕು, ಸಿಗುತ್ತೆ 1 ಸಾಲ್ಗೂ ಇನ್ನೊಂದು ಸಾಲ್ಗೆ. ಸರಿ, ಆಮೇಲೆ ಒಂದು ಗಿಡದಿಂದ ಗಿಡಕ್ಕೆ ನನಗೆ ಕನಿಷ್ಠ 1 ಅಡಿ ಹಾಕ್ಬೇಕು ಅಂತ ಹೇಳಿದ್ದೆ. ಸರಿ, ಅವರು ಕೆಲವು ಕಡೆ ಕೊನೆಗೆ ಫೋನ್ ಮಾಡಿ ಎಲ್ಲ ಕೇಳುವಾಗ ಅಷ್ಟೊತ್ತಿಗಾಗಲೇ 9 ಇಂಚಿಗೆ ಹಾಕ್ಬಿಟ್ಟಿದ್ರು. ಸೊ ಅದನ್ನ ತೆಗೆದು ಕೊನೆಗೆ ಇದು ಮಾಡಿಸಿ ಕೆಲವು ಕಡೆ ಮಧ್ಯದೆಲ್ಲ ತೆಗ್ಸಿದ್ದೀನಿ. ಅದು 1.5 ಅಡಿಗೆ ಆಯ್ತು. ಸರಿ, ಇನ್ನು ಮುಂದಕ್ಕೆಲ್ಲ 1 ಅಡಿಗೆ ಹಾಕೊಂಡು ಹೋಗಿದ್ದಾರೆ. ಖಂಡಿತ. ಸೊ ಇದು ಅರಿಶಿನ 8 ತಿಂಗಳು ಬೆಳೆದ ಸರ್? 8-9 ತಿಂಗಳು ಬೆಳೆ. ನಿಮ್ಮ ಈ ಚಾಮರಾಜನಗರ ಜಿಲ್ಲೆ ಈ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ? ಹೌದು. ಅದು ನೆರಳಿನಲ್ಲೂ ಬೆಳಿತಾರೆ, ಈ ತರ ಓಪನ್ ಲ್ಯಾಂಡ್ ಅಲ್ಲೂ ಬೆಳಿತಾರೆ. ಹೌದು. ಸೊ ಮೆಜಾರಿಟಿ ನಾನು ನೋಡಿರೋದು ಈ ತೆಂಗಿನ ಮರಗಳ ನೆರಳಿನಲ್ಲಿ ಬೆಳಿತಾರೆ. ಬಟ್ ನಿಮ್ದು ಇಲ್ಲಿ ತೆಂಗಿನ ಮರ ನೆರಳು ಕಮ್ಮಿ, ಬಹಳ ಕಮ್ಮಿ, ಬಹಳ ವಿರಳ. 90% 2 ಎಕರೆಗೆ ಬಿಸಿಲು 10 ಮರ ಇದೆ ಅಷ್ಟೇ. ಹೌದು. ಸೊ ಹಾಗಾಗಿ ಇದು ಅರಿಶಿಣ ಈಗ ಅಂತರ ಬೆಳೆ. ವಿಯೆಟ್ನಾಂ ತರಕಾರಿ ಹಲಸು ಮುಖ್ಯ ಬೆಳೆ. ಅದಕ್ಕೆ ಅಂತರ ಬೆಳೆಯಾಗಿ ಅರಿಶಿಣ. ಹೌದು. ಸೊ ಇದಿಷ್ಟಿದೆ. ಇನ್ನು ಬೇರೆ ಯಾವುದೇ ಬೆಳೆಗಳನ್ನು ಜೋಡಿಸೋಕೆ ಸಾಧ್ಯತೆಗಳಿದೆಯಾ? ಈಗ ಹಲಸಿನ ಮರದ ಸಾಲ ಇದೆಯಲ್ಲ ಸರ್, ಉದ್ದಕ್ಕೆ ಇಲ್ಲಿ 15 ಅಡಿ ಅಂತರ ಇದೆಯಲ್ಲ ಹಲಸಿಗೆ, ಅದರಲ್ಲಿ ಅಲ್ಲಿ ಏನಾದ್ರು ಆಲೋಚನೆಗಳಿದೆ? ಒಂದು ಸಾಲು ಅಗಸೆ, ಒಂದು ಸಾಲು ಮೋರಿಂಗ ಅಂದ್ರೆ ನಮ್ಮ ನುಗ್ಗೆಕಾಯಿ ಗಿಡ, ಅದನ್ನ ಹಾಕೋಣ ಅನ್ನೋ ಅಭಿಪ್ರಾಯ ಇದೆ. ಓಕೆ, ಅದು ಹಾಕ್ಬೋದು. ಅಥವಾ ಇನ್ನೊಂದು ಏನು ನಮ್ಮ ಅಗಸೆ ಸಾಲಿನಲ್ಲಿ ಮಧ್ಯದಲ್ಲಿ ಒಂದು ಪಪಾಯ, ಆ ಕಡೆ ಈ ಕಡೆ ಅಗಸೆ ಹಾಕೋಣ ಅಂತ ಹೇಳಿ. ಸೊ ಡೈವರ್ಸಿಫಿಕೇಶನ್ ಇರುತ್ತೆ ಅಂತ ಹೇಳಿ. ಸೊ ವಾಣಿಜ್ಯವಾಗಿ ಪಪ್ಪಾಯ ಮತ್ತು ನುಗ್ಗೆ ನೈಟ್ರೋಜನ್ ಫಿಕ್ಸಿಂಗಿಗೆ ಅಗಸೆ ಅದನ್ನ ಮಾಡಬೇಕು. ಅದು ನಮ್ಮ ಹಲಸಿನ ಗಿಡದ ಸಾಲಿನಲ್ಲಿ ಮಾಡ್ತೇನೆ. ಹಾಗೆ ಇದು ಪೂರ್ವ ಪಶ್ಚಿಮವಾಗಿರುತ್ತೆ. ಹೌದು. ಸೊ ಅದು ಒಂದು ಕ್ರಾಪ್ ಇಲ್ಲಿ ಬರುತ್ತೆ. ಅಲ್ಲಿಗೆ ತೆಂಗು ವಿರಳವಾಗಿದೆ. ಈಗ ಹಲಸು ಮುಖ್ಯ ಬೆಳೆ. ಅರಿಶಿಣ ಆನ್ಯುವಲ್ ಕ್ರಾಪು, ವಾರ್ಷಿಕ ಬೆಳೆ. ನುಗ್ಗೆ ಮತ್ತೆ ಪಪ್ಪಾಯ ಬಹುವಾರ್ಷಿಕ ಬೆಳೆ, ಅಲ್ಪಾವಧಿ. ಇದಿಷ್ಟನ್ನು ಇಲ್ಲಿ ಜೋಡಿಸೋ ವ್ಯವಸ್ಥೆಗಳಿದೆ. ಸರ್, ಇಲ್ಲಿ ನೀರಾವರಿ ವ್ಯವಸ್ಥೆ, ಡ್ರಿಪ್ ಇರಿಗೇಷನ್ ಇದೆ. ಸದ್ಯಕ್ಕೆ ಮಾಡಿದ್ದೇನೆ. ನಂತರ ಇದನ್ನು ವಿಂಕ್ಲರ್ಗೆ ಬದಲಾಯಿಸೋ ಯೋಜನೆಗಳಿದೆ. ಈಗ ನಾವು ಅಲ್ಲಿ ನಿಮ್ಮ ಮುಖ್ಯ ತೋಟದಲ್ಲಿ ಗಮನಿಸಿದಂಗೆ ಕೃಷಿ ಹೊಂಡದಲ್ಲಿ ಎಲ್ಲ ಉತ್ಪತ್ತಿ ಆಗತ್ತಲ್ಲ, ಜೀವಜಲ ಮತ್ತೆ ಸೂಕ್ಷ್ಮಜೀವಿಗಳು, ಆ ನೀರು ಇಲ್ಲಿಗೆ ಬರೋ ತರ ಮಾಡ್ತಾರೆ. ಈಗ ಡ್ರಿಪ್ಪಲ್ ನೀರು ಹೋಗ್ತಾ ಇದೆ. ಡ್ರಿಪ್ಪಲ್ ಅದೇ ನೀರು ಹೋಗುತ್ತೆ. ಮತ್ತೆ ಇಲ್ಲಿರೋ ಸೌರಶಕ್ತಿ ಚಾಲಿತ ಮೋಟರ್ ಇದೆಲ್ಲ ಸೆಂಟ್ರಲೈಸ್, ಇದು ನಮ್ಮ ಮುಖ್ಯ ಕೃಷಿ ಹೊಂಡಕ್ಕೆ ಹೋಗುತ್ತೆ. ಅಂದ್ರೆ ಇಲ್ಲಿಂದ ನೀರು ಕೃಷಿ ಹೊಂಡಕ್ಕೆ ಹೋಗ್ತಾ ಇದೆ. ಕೃಷಿ ಹೊಂಡದಿಂದ ಅಲ್ಲಿಂದ ವ್ಯಾಲ್ಯೂ ಆಡೆಡ್ ನೀರು ವಾಪಸ್ ಇಲ್ಲಿಗೆ ಬರ್ತಾ ಇದೆ. ಆ ವ್ಯವಸ್ಥೆಯೂ ಆಗಿದೆ. ತುಂಬಾ ಡಿಸ್ಟೆನ್ಸ್ ಇದೆ ಸರ್ ಇಲ್ಲಿಂದ ಕೃಷಿ ಹೊಂಡಕ್ಕೆ? ಇಲ್ಲಿಂದ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಆಗುತ್ತೆ. ಪೈಪ್ಲೈನ್ ಎಲ್ಲ ಇದೆ. ಮಿತ್ರ, ಇದು ನೋಡಿ ಈ ತೋಟದ ಒಂದು ಸೂಕ್ಷ್ಮವಾದ ವಿವರಣೆ. ಸೊ ಚಂದ್ರಶೇಖರ್ ಸರ್ ಅವರು ಈ ತೋಟದಲ್ಲಿ ಅಡಿಕೆ ಬೇಡ, ತೆಂಗುನ ಮತ್ತೆ ಹಾಕೋದು ಬೇಡ, ಇಲ್ಲಿ ಬೇರೆ ಇನ್ಯಾವುದಾದ್ರು ವಾಣಿಜ್ಯ ಬೆಳೆಗಳಿಂದ ಜೋಡಿಸೋಣ ಅನ್ನೋ ಉದ್ದೇಶದಿಂದ ವಿಯೆಟ್ನಾಂ ಅರ್ಲಿ ಜಾಕ್ ಫ್ರೂಟ್ ಅಂದರೆ ವಿಯೆಟ್ನಾಂ ಹಲಸು ತರಕಾರಿಗಾಗಿ ಅದನ್ನು ಇಲ್ಲಿ ಹಾಕಿದ್ದಾರೆ. ಸುಮಾರು 320-350 ಗಿಡಗಳು ಬಂದಿದೆ. ಏಪ್ರಿಲ್ನಲ್ಲಿ ಇದನ್ನು ಪ್ಲಾಂಟಿಂಗ್ ಮಾಡಿದ್ದಾರೆ. ಈಗ ಅದರ ಜೊತೆಗೆ ಅಂತರ ಬೆಳೆಯಾಗಿ ಅರಿಶಿಣ ಮತ್ತು ಅದನ್ನು 3 ಸಾಲು, ಒಂದು ಸಾಲಿಂದ ಸಾಲಿಗೆ ಬಂದಿದೆ. ಅರಿಶಿಣದ ಜೊತೆಗೆ ಮುಂದಿನ ಹಂತದಲ್ಲಿ ಹಲಸಿನ ಮರದ ಸಾಲಿನಲ್ಲಿ ನುಗ್ಗೆ, ಪಪ್ಪಾಯ ಮತ್ತು ಅಗಸೆ ಇದನ್ನು ಜೋಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವೂ ಇಲ್ಲಿದೆ. ಹಾಗಾಗಿ ಅವರ ಆಲೋಚನೆಗಳೇನಿದ್ರು ಬಹುಬೆಳೆ ಬಹುಮಾಡಿ, ಮಲ್ಟಿ ಕ್ರಾಪಿಂಗ್ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರ ಕೃಷಿ ಇಲ್ಲಿ ಪ್ರಾರಂಭವಾಗಿದೆ.
ಇವೆಲ್ಲವನ್ನು ಸಂಪೂರ್ಣವಾಗಿ ಸಾವಯವದಲ್ಲೇ ನಿರ್ವಹಣೆ ಮಾಡಿ ಈ ಒಂದು ಬಹುಬೆಳೆ ಪದ್ಧತಿಯಿಂದ ಇಲ್ಲಿ ಪರಿಚಯ ಮಾಡಿಕೊಡ್ತಿದ್ದಾರೆ. ಅವರಡೆ ಹೇಳ್ದಂಗೆ ಭೂಮಿ ಸಿದ್ಧತೆ, ಹುರುಳಿಯನ್ನು ಬೆಳೆದು ಭೂಮಿಗೆ ಸೇರಿಸಿರೋದು ಮತ್ತು ಈಗ ಸಾವಯವ ಗೊಬ್ಬರವನ್ನು ಕೊಡೋದು ಎಲ್ಲವೂ ನಿರಂತರವಾಗಿ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ವಿಯೆಟ್ನಾಂ ಅರ್ಲಿ ಜಾಕ್ ಫ್ರೂಟ್ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳ್ತಾ ಜೋಡಿಸ್ಕೊಂಡಿರಿ. ಈ ವಿಯೆಟ್ನಾಂ ಹಲಸು ಬೆಳೆ ಬಗ್ಗೆ ಮತ್ತು ಅವರು ಯೋಚನೆ ಮಾಡಿರೋ ಅಂತರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.